ಆನ್ ಜನವರಿ 24, 2025 ಲಾಯರ್ ಜಗದೀಶ್ BM ಇವ್ರ ಮೇಲೆ ಅಟ್ಯಾಕ್ ಆಗುತ್ತೆ. ಸೊ ಈ ವಿಡಿಯೋ ನೋಡಿದಂತ ಕೆಲವಷ್ಟು ಜನ ಇದನ್ನ ಯಾವುದೋ ಹಳೆ ವಿಡಿಯೋ ಇರ್ಬೋದು, ಇದ್ಯಾವುದೋ ಇದರಲ್ಲಿ ಇರ್ತಕ್ಕಂಥವ್ರು ಜಗದೀಶ್ ಅವ್ರ ಅಲ್ಲ ಅಂತ ತಿಳ್ಕೊತಾರೆ. ಸೊ ಎಲ್ಲಾ ಪರಿಶೀಲಿಸಿ ನೋಡಿದಾಗ ಇದ್ಯಾವುದೋ ಹಳೆ ವಿಡಿಯೋ ಅಲ್ಲ ಗುರು, ಇದು ರೀಸೆಂಟ್ ಆಗಿ ಮೊನ್ನೆ ನಡೆದಿರ್ತಕ್ಕಂಥ ಇನ್ಸಿಡೆಂಟ್. ಯಾಕೆ ಲಾಯರ್ ಜಗದೀಶ್ ಅವರ ಮೇಲೆ ಹಲ್ಲೆ ಆಯ್ತು, ಯಾಕೆ ಜಗದೀಶ್ ಅವ್ರನ್ನ ಜನ ಹೊಡೆದ್ರು ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಲೆಟ್ಸ್ ಮೂವ್ ಆನ್. ಮೊದಲನೇದಾಗಿ ನಿಮಗೆ ಜಗದೀಶ್ ಅವ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನಾನು ನಿಮಗೆ ಜಗದೀಶ್ ಅವ್ರ ಬಗ್ಗೆ ಹೇಳ್ತೀನಿ. ಜಗದೀಶ್ BM ಇವರು ಒಬ್ಬ ಅಡ್ವೊಕೇಟು, 20 ವರ್ಷ ಎಕ್ಸ್ಪೀರಿಯನ್ಸ್ ಇರುವಂತ ಅಡ್ವೊಕೇಟ್. ಇವ್ರ ಬಗ್ಗೆ ರಿಸರ್ಚ್ ಮಾಡಿದಾಗ ಸಿಕ್ಕಷ್ಟ ಮಾಹಿತಿ ಇದೆಲ್ಲ ಇವರ ಪ್ರೊಫೆಷನಲ್ ಹಾಗೂ ಎಜುಕೇಶನ್ ಬಯೋಡೇಟಾ. ಆದ್ರೆ ಲಾಯರ್ ಜಗದೀಶ್ ಅವರು ಫೇಮಸ್ ಆಗಿರೋದು ಯಾವ್ದ್ರ ಮೂಲಕಪ್ಪ ಅಂದ್ರೆ ಸೋಷಿಯಲ್ ಮೀಡಿಯಾ ಮೂಲಕ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಮೊದಲಿಗೆ ಯಾವುದಾದ್ರೂ ಒಂದು ಕಾಂಟ್ರವರ್ಸಿ ವಿಚಾರನ ಎತ್ತಿ ಮಾತಾಡೋದಾಗಿರ್ಬೋದು, ಯಾವುದಾದರೂ ವ್ಯಕ್ತಿ ಅನ್ಯಾಯ ಮಾಡಿದ್ರೆ ಅವರ ವಿರುದ್ಧ ಸಿಟ್ಟಾಗಿ ಮಾತಾಡೋದಾಗಿರ್ಬೋದು, ಈ ತರಹ ಕೆಲವೊಂದು ಕಾಂಟ್ರವರ್ಸಿ ಆಗಿರ್ಬೋದು, ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಕೆಲಸ, ಈ ತರ ವಿಡಿಯೋಗಳನ್ನ ಮಾಡ್ತಿರ್ತಾರೆ. ಸೊ ಹೇಳ್ತಾ ಇದ್ರು ಕೂಡ ನಾನು CM ಆಗ್ತೀನಿ, ನನ್ನ ಮಾತು CM ಕೂಡ ಕೇಳ್ತಾನೆ, ಈ ತರ ಮಾತುಗಳೆಲ್ಲ ಹೇಳ್ತಾ ಇವರು ಫೇಮಸ್ ಆಗಿದ್ರು. ಸೊ ಇವರು ಒಂದು ರೇಂಜಿಗೆ ಫೇಮಸ್ ಆಗಿದ್ದು, ಇನ್ನೂ ಹೆವಿ ಫೇಮಸ್ ಆಗಿದ್ದು ಯಾವಾಗಂದ್ರೆ ಇವಾಗ ಏನ್ ನಡೀತಲ್ಲ ಬಿಗ್ ಬಾಸ್ ಸೀಸನ್ 11 ನ ಕಂಟೆಸ್ಟೆಂಟ್ ಆಗಿರ್ತಾರೆ ಯಾರು, ಜಗದೀಶ್ BM ಅವರು. ಸೊ ಇವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದ್ಮೇಲೆ ಇವರ ಹಾವಳಿ ಅಂತೂ ಫುಲ್ಲು ಜಾಸ್ತಿ ಆಗುತ್ತೆ. ಇವರ ಕ್ಯಾರೆಕ್ಟರ್ ಅಂತಕ್ಕಂಥದ್ದು, ಇವರ ಒಂದು ನಡೆಯುವಂಥ ವ್ಯಕ್ತಿತ್ವ ಇಡೀ ಜನಕ್ಕೆಲ್ಲ ಇಷ್ಟ ಆಗುತ್ತೆ. ಸೊ ಅವ್ರು ಏನೋ ತಪ್ಪಿಂದ ಬಿಗ್ ಬಾಸ್ ಮನೆ ಹೊರಗಡೆ ಬರ್ತಾರೆ, ಆದರೂ ಕೂಡ ಇವ್ರಿಗಿರ್ತಕ್ಕಂಥ ಫ್ಯಾನ್ ಕ್ರೇಜ್ ಯಾವುದೇ ವಿನ್ನರ್ಗಿರೋದಿಲ್ಲ. ಸೊ ನಾನೇ ನೋಡಿ ಗಾಬರಿ ಆಗಿದ್ದೆ. ಪರ್ಸ್ನಲಿ ನನಗೂ ಕೂಡ ಜಗದೀಶ್ ಅವ್ರು ಅಂದ್ರೆ ಇಷ್ಟ. ಸೊ ಇಷ್ಟೆಲ್ಲ ಒಂದು ಲೈನಲ್ಲಿ ನಡೀತಿರ್ಬೇಕಾದ್ರೆ ಬಿಗ್ ಬಾಸ್ ಮನೆಯಿಂದ ಏನೋ ಔಟ್ಪುಟ್ ಆಗಿ ಬರ್ತಾರೆ. ಸೊ ಬಂದ್ಮೇಲೆ ಏನಾಗುತ್ತೆ ಅಂದ್ರೆ ದರ್ಶನ್ ತೂಗುದೀಪ್ ಅವ್ರ ಬಗ್ಗೆ ಒಂದು ಕಾಂಟ್ರವರ್ಸಿ ತೆಗಿತಾರೆ. ಅದಾದ ನಂತರ ಯಾರ್ಯಾರ ಜೊತೆನೋ ಜಗಳ ಮಾಡ್ತಾರೆ. ಈ ತರ ಯಾಕೋ ವಿಕೃತಿಯಾಗಿ ಅತಿರೇಕವಾಗಿ ಒಂದು ವಿಷಯ ಓಡುತ್ತೆ. ಸೊ ಇವರು ಬೆಂಗಳೂರಲ್ಲಿ ಒಂದು ಹೆಬ್ಬಾಳದಲ್ಲಿ ಇರ್ತಕ್ಕಂಥ ಕೋಡಿಗೆಹಳ್ಳಿಯಲ್ಲಿ ಒಂದು ಕಾಂಪ್ಲೆಕ್ಸ್ ಇರುತ್ತೆ. ಅವ್ರದ್ದು ಕಾಂಪ್ಲೆಕ್ಸ್ ಒಳಗಡೆ ಇವರ ಮನೆ ಇರುತ್ತೆ. ಸೊ ಈ ಕಾಂಪ್ಲೆಕ್ಸ್ ಒಳಗಡೆ ಇವ್ರ ಮನೆ ಇರ್ಬೇಕಾದ್ರೆ ಅಲ್ಲೇ ರೋಡಲ್ಲಿ ಕ್ರಾಸಲ್ಲಿ ವರ್ಷ ಲೋಕಲ್ಸ್ ಅಲ್ಲಿ ಅಣ್ಣಮ್ಮ ದೇವಿಯನ್ನು ಕೂರಿಸ್ತಿರ್ತಾರೆ. ಸೊ ಇವರು ಏನಾಗುತ್ತೆಪ್ಪ ಅಂದ್ರೆ ಅಲ್ಲಿ ಅವರ ಕಾಂಪ್ಲೆಕ್ಸ್ ಅವ್ರ ಮನೆ ಹತ್ರ ಇರೋದ್ರಿಂದ ಕೇಳ್ತಾರೆ, BBMP ಪರ್ಮಿಷನ್ ತಗೊಂಡಿದ್ದೀರೇನಪ್ಪ, ಯಾಕೆ ಕುಂದಿರಿಸ್ತಿದ್ದೀರಿ, ನನಗೆ ಓಡಾಡೋಕ್ಕೆ ತೊಂದರೆ ಆಗ್ತಿದೆ, ನನಗೆ ಸಾರಿಗೆ ಮಾಡೋಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇವರಿಲ್ಲಿ ಪ್ರಶ್ನೆ ಕೇಳಿದ್ದು ಕೂಡ ತಪ್ಪಲ್ಲ, ಯಾಕಂದರೆ ಆ್ಯಸ್ ಎನ್ ಅಡ್ವೊಕೇಟ್ ಆಗಿರುವಂತಹ ಒಬ್ಬ ವಕೀಲರಾಗಿರ್ತಕ್ಕಂಥವ್ರು ಕೇಳಬೇಕು, ಯಾಕಂದರೆ ಅವರಿಗೆ ಕಾನೂನು ಗೊತ್ತಿರುತ್ತೆ, ಕೇಳಿ. ಆದರೆ ಇವರಿಲ್ಲಿ ಕೇಳಿದ ತಪ್ಪಲ್ಲ, ಕೇಳಿದ ರೀತಿ ತಪ್ಪು. ಬೆಳಗ್ಗೆ ಏನೇನೋ ಕೇಳಿದ್ರೆ ಗೊತ್ತಿಲ್ಲ, ಆದ ನಂತರ ನೀವು ಕೆಲವೊಂದು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಆಗ್ತಾನೆ ಜಿಮ್ ಮುಗಿಸ್ಕೊಂಡು ಒಬ್ಬ ಹುಡುಗ ಬರ್ತಿರ್ತಾನೆ. ಸೊ ಹುಡುಗ ಅಂದರೆ ಒಂದು 25 ಆ ಥರ ಒಬ್ಬ ಹುಡುಗ ಬರ್ತಿರ್ತಾನೆ. ಅವನ ಹತ್ರ ವಾದ ವಿವಾದ ಮಾಡ್ತಿರ್ತಾರೆ. ಜಗದೀಶ್ ಸರ್ ಒಬ್ಬರೇ ಕಾರ್ ಹತ್ರ ನಿಂತ್ಕೊಂಡಿರ್ತಾರೆ. ಸೊ 40 ಜನ ಇರ್ತಾರೆ. ಅವನ ಮೇಲೆ ಏನು ಮಾಡ್ತಾರೆ, ಫಸ್ಟ್ ನೀವು ವಿಡಿಯೋನ ಕರೆಕ್ಟಾಗಿ ನೋಡಿದ್ರೆ ಇವರು ಜಗದೀಶ್ ಸರೇ ಅಟ್ಯಾಕ್ ಮಾಡೋದು. ನೀವು ಬಿಗ್ ಬಾಸ್ ಮನೇಲೆಲ್ಲ ನೋಡೋತಾರ ಅವ್ರದ್ದು ಹಿಂಗೆ ಹೊಟ್ಟೆ ಮುಂದೆ ಕೊಟ್ಕೊಂಡು ಈ ಥರ ಅಟ್ಯಾಕ್ ಮಾಡ್ತಾರೆ. ಸೊ ಅವನ ಮೇಲೆ ಅವನಿಗೂ ಸಿಟ್ಟು ಬರುತ್ತೆ. ಅವನು ಅವಾಗ ಏನು ಮಾಡ್ತಾನೆ, ಹಿಂಗೆ ಕೂತ್ಗಿಡ್ಕೊಂಡು ತಳ್ಳೋದಾಗಿರ್ಬೋದು, ಕೂದಲಿಡ್ಕೊಂಡು ಒಳ್ಳೇದು ಮಾಡಿಬಿಡ್ತಾನೆ. ಸೊ ಇದು ಒಂದು ಸ್ವಲ್ಪ ಅತಿರೇಕಕ್ಕೆ ಹೋಗಿ ಜಗದೀಶ್ ಸರ್ ಅವ್ರನ್ನ ಹೆಂಗೋ ಮಾಡಿ ಮನೆ ಒಳಗೆ ಕಳಿಸಿಬಿಡ್ತಾರೆ. ಮನೆ ಒಳಗಡೆ ಕಳಿಸಿದ್ಮೇಲೆ ಇವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಕರ್ನಾಟಕ ಜನತೆಗೆಲ್ಲ ಶಾಕ್ ಆಗುತ್ತೆ. ಯಾಕಂದ್ರೆ ಅಷ್ಟೊಂದು ನೇಮ್ ಫೇಮ್ ಇದ್ದಕ್ಕಂಥವ್ರು, ಇಷ್ಟು ಯಾವ್ದಾವುದೋ ಸರ್ಕಾರಿ ಆಫೀಸರ್ಗಳನ್ನೆಲ್ಲ ಮಣ್ಣು ಮುಗಿಸಿರುವಂಥವ್ರು ಒಂದೇ ಸಲ ಬಂದು ಇಲ್ಲಿ ಈ ಥರ ಆಗ್ಬಿಡ್ತಲ್ಲ, ಹೊಡಿಸ್ಕೊಂಬಿಟ್ರಲ್ಲ ಯಾರು ತಗೊಂಡು ಸ್ವಲ್ಪ ಡೌನ್ ಆಗುತ್ತೆ. ಡೌನ್ ಆದಾಗ ಇವರು ಹೋಗ್ತಾರೆ, ಒಳಗೆ ಹೋಗಿ ಒಂದು ವಿಡಿಯೋ ಮಾಡ್ತಾರೆ. ಅವನು ಯಾರು ಹೊಡೆದಿದ್ದಲ್ಲ ಅವನು, ಮತ್ತೆ ಅವ್ರ ಮೇಲೆಲ್ಲ ಲೇ ಪುಡಿ ರೌಡಿ ಈ ಥರ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ನನ್ನ ಗನ್ ಮೇಲೆ ಇದ್ದಿದ್ರೆ ನೀವೆಲ್ಲ ಇರ್ತಿದ್ದೆಲ್ಲ, ಈ ಥರ ಆ ವಿಡಿಯೋ ನಿಮ್ಗೆ ಹಾಕ್ತೀನಿ ನೋಡ್ಕೊಳ್ಳಿ. ಈ ಥರ ಎಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಸೊ ಈ ಥರ ಎಲ್ಲ ಮಾತಾಡಿದಾಗ ಅಲ್ಲಿರ್ತಕ್ಕಂಥ ಅವರಿಗೂ ಕೂಡ ಟ್ರಿಗರ್ ಆಗುತ್ತೆ. 1-2-3 ಅದ್ರ ಮೇಲೆ ವಿಡಿಯೋ ಮಾಡ್ತಾರೆ. ಅಂದರೆ ಅಲ್ಲಿರ್ತಕ್ಕಂಥವ್ರು 1-2-3 ವಿಡಿಯೋ ಮಾಡ್ತಾರೆ. ಹೊರಗಡೆ ಬಾ ನೀನು ನೋಡೋಣ ಆ ಥರ ಈ ಥರ ಅಂತ ಮಾಡ್ತಾರೆ. ಸೊ ಜಗದೀಶ್ ಅವರು ಇದೆಲ್ಲ ಆಯಿತು ಬಿಡ್ತು ಅನ್ನೋದು ಮುಗಿಸ್ಕೊಂಡ್ರು ಕೂಡ ನಂತರ ಅವತ್ತು ರಾತ್ರಿ ಏನಾಗುತ್ತೆ ಅಂದರೆ, ಅವತ್ತು ರಾತ್ರಿ ಇವರು ಪೊಲೀಸ್ ಜೀಪ್ನ ಕರ್ಕೊಂಡು ಬರ್ತಾರೆ. ಪೊಲೀಸರೊಂದಿಗೆ ಬರ್ತಾರೆ. ನಾನು ವಿಡಿಯೋ ಎಲ್ಲ ನೋಡಿದ್ದೀನಿ, ವಿಡಿಯೋ ನಿಮಗೆ ಹಿಂದೆ ಕೂಡ ಹಾಕ್ತೀನಿ, ನೀವು ವಿಡಿಯೋ ನೋಡಿ. ಏನು ಮಾಡ್ತಾರೆ ಅಂದರೆ ಅಲ್ಲಿ ಇರ್ತಕ್ಕಂಥ ಏರಿಯಾದಲ್ಲಿ ಇರ್ತಕ್ಕಂಥ ಹುಡುಗರನ್ನೆಲ್ಲ ಎದುರಿಸ್ಕೊಂಡು ಒಂಥರ ಲಾಠಿ ಹಿಡ್ಕೊಂಡು ಓಡಾಡ್ತಿರ್ತಾರೆ. ಲಾಠಿ ಹಿಡ್ಕೊಂಡು ಎಲ್ಲ ಓಡಾಡ್ತಿರ್ತಾರೆ. ಯಾರ್ಯಾರನ್ನೋ ಹೊಡ್ಕೊಂಡು ನೋಡ್ತಾರೆ, ಜನ ನೋಡ್ತಾರೆ.
ಬಹಳ ಸಲ ಇವ್ರು ಜಗದೀಶ್ ಸರ್ ಅವರು ಕಿರಿಕ್ ಮಾಡ್ಕೊಂಡಾಗ ಬಹಳ ಸಲ ಕೂಡ ಪೊಲೀಸಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸೊ ಪೊಲೀಸರೊಂದಿಗೆ ಬಂದು ಕೂಡ ಇವರು ಒಂಥರ ಸರ್ ಹೇಳ್ತಿರ್ತಾರೆ, ಸರ್ ಬೇಡ ಸರ್ ಸುಮ್ಮನೆ ಸರ್ ಬೇಡ ಸರ್ ಸುಮ್ಮನೆ ಸರ್ ಅಂತ ಪೊಲೀಸರು ಹೇಳ್ತಿರ್ತಾರೆ. ಸೊ ಇವ್ರು ಅದನ್ಯಾದ ತಲೆಗಟ್ಟೇನಲ್ಲ, ಸುಮ್ಮನೆ ಬಾಯಿಗೆ ಬಂದಂತೆ ಅವ್ರ ಮೇಲೆ ಕೆಟ್ಟ ಮಾತುಗಳನ್ನ ಆಡೋದಾಗಿರ್ಬೋದು, ಪ್ರತಿಯೊಂದು ಏನೇನೋ ಬೈತಾ ಇರ್ತಾರೆ, ಲಾಠಿ ತಗೊಂಡು ಹೊಡಿತಾ ಇರ್ತಾರೆ. ಸೊ ಬೆಳಗ್ಗೆ ಆದ ಇನ್ಸಿಡೆಂಟ್ ಅಲ್ಲಿ ಒಬ್ಬನ ಕಾಲಿಂದ ಹೊಡೆದಿರ್ತಾರೆ. ಸೊ ಎಲ್ಲ ಇವರಿಂದ ಆಗಿರ್ತಕ್ಕಂಥ ಯಾವುದು ಒಂದು 100% ಅನ್ನು ನೋಡ್ಕೊಂಡ್ರೆ ಒಂದು 60 to 70% ಇವ್ರದೇ ತಪ್ಪಿರುತ್ತೆ. ಸೊ ಇವ್ರು ಯಾರು ಹೊಡೆಯೋಕ್ಕೆ? ಇಫ್ ಇನ್ ಕೇಸ್ ನಮ್ಮ ಸರ್ಕಾರದಲ್ಲಿ ಪೊಲೀಸರು ಕೂಡ ಹೊಡೆಯಕ್ಕೆ ರೈಟ್ಸ್ ಇಲ್ಲ. ಅದು ಹೊಡೆಯಕ್ಕೆ ರೈಟ್ಸ್ ಅಂದರೆ ಯಾವಾಗಾದ್ರೂ ಲಾಠಿ ಚಾರ್ಜ್ ಕೊಟ್ಟ ಮಾತ್ರ ಹೊಡಿಬೋದು, ಪೊಲೀಸರಿಗೆ ಹೊಡೆಯಕ್ಕೆ ರೈಟ್ಸ್ ಇಲ್ಲ. ಅಂಥದ್ದು ಲಾಯರು ಎಲ್ಲ ತಿಳ್ಕೊಂಡಿರುವಂಥವ್ರು ಈ ಥರ ಹೊಡೆಯೋದು ಎಲ್ಲ ಸರಿನಾ? ಸೊ ಜನಗಳು ನೋಡ್ತಾರೆ ಎಲ್ಲರ ಮೇಲೆ, ಏರಿಯಾದಲ್ಲಿ ಎಲ್ಲರ ಮೇಲೆ ಇರೋರ ಮೇಲೆಲ್ಲ ದೌರ್ಜನ್ಯ ಮಾಡುವಂಥದ್ದು ಈ ಥರ ಮಾಡಿದಾಗ ಅವ್ರಿಗೆ ಏನಾಗುತ್ತೆ, ಸೊ ಅವರು ರೊಚ್ಚಿಗೆದ್ದು ಬಿಡ್ತಾರೆ, ಲಾಯರ್ ಜಗದೀಶ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಮೂಗಲ್ಲಿ ಬಾಯಲ್ಲಿ ರಕ್ತ ಬರೋ ರೀತಿ ಹೊಡೆದಿರ್ತಾರೆ. ಸೊ ಎಲ್ಲ ವಿಡಿಯೋ ಹಾಕ್ತಿದ್ದೀನಿ, ಹಿಂದೆ ನೋಡ್ಕೊಳ್ಳಿ. ಮೂಗಲ್ಲಿ ಬಾಯಲ್ಲಿ ರಕ್ತ ಬರೋ ರೀತಿ ಹೊಡಿತಾರೆ. ನಂತರ ಪೊಲೀಸರು ಇದು ಅತಿರೇಕಕ್ಕೆ ಹೋಗ್ಬೋದು ಅನ್ನೋ ಒಂದು ಅಸಂಪ್ಷನ್ ಇಟ್ಕೊಂಡು ಏನು ಮಾಡ್ತಾರಪ್ಪ ಅಂದರೆ ಜಗದೀಶ್ ಸರ್ ಅವ್ರನ್ನ ಕರ್ಕೊಂಡು ಬಂದ್ಬಿಡ್ತಾರೆ. ಕರ್ಕೊಂಡು ಹೋದ ನಂತರ ಇವ್ರು ಏನು ಮಾಡ್ತಾರೆ, ನಾನು ಸ್ಕಾರ್ಪಿಯೋ ಕಾರೊಂದಿಗೆ ಬರ್ತೀನಿ ನಿಮಗಿದೆ ಅಂತಂದು ಬರ್ತಾರೆ. ಅವರದೊಂದು ಸ್ಕಾರ್ಪಿಯೋ ಕಾರ್ ತೊಗೊಂಡು ಬರ್ತಾರೆ. ಸೊ ಜನ ಆಗಾಗಲೇ ಒಂಥರ ರೊಚ್ಚಿಗೆ ದಂಗೆ ಎದ್ದಿರ್ತಾರಲ್ಲ, ಆ ಥರ ಎದ್ದಿರ್ತಾರೆ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಪೊಲೀಸರು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಅವರ ಸ್ಕಾರ್ಪಿಯೋ ಕಾರ್ ಅನ್ನುವಂಥದ್ದು ಏನು ತಂದಿರ್ತಾರಲ್ಲ ಜಗದೀಶ್ ಸರ್, ಅದನ್ನೆಲ್ಲ ಪುಡಿ ಮಾಡೋಗಿ ಎಲ್ಲ ಪ್ರತಿಯೊಂದು ಹೊಡೆದಾಕ್ತಾರೆ, ಮುಖಮುತ್ತಿಲ್ ರಕ್ತ ಬರಂಗ್ ಇದು ಮಾಡ್ತಾರೆ. ಇದು ಇನ್ಸಿಡೆಂಟ್ ಆಗಿರುವಂಥದ್ದು, ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದು ಅದು ಅರ್ಥ ಆಗಿದೆ ಅನ್ನುವಂಥದ್ದು. ಸೊ ಇದೆಲ್ಲ ಒಂದು ವಿಡಿಯೋ ಕೂಡ ಮಾಡ್ತಾರೆ, ಅದು ಮೂಗಲ್ಲಿ ಬಾಯಲ್ಲಿ ರಕ್ತ ಬಂದಿರುವಂಥದ್ದು ಒಂದು ವಿಡಿಯೋ ಮಾಡ್ತಾರೆ. ಕರ್ನಾಟಕ ಜನತೆ ನೋಡ್ಬೇಕು, ನೋಡಯ್ಯ ಸಿದ್ದರಾಮಯ್ಯ ಏನ್ ಮಾಡ್ತಾ ಇದೆ ನೀನು. ಇಲ್ಲಿ ಇವರು ಮಾಡಿದ ಬ್ಲೇಮ್ಗಳು CM ಮೇಲೆ ಮಾಡಿದ್ರು, ಮಾಡ್ಕೊಂಡ್ಲಿ, ಅದೆಲ್ಲ ಪೊಲೀಸರೇ ಇವ್ರನ್ನ ರಕ್ಷಣೆ ಮಾಡಿದ್ದು. ಓಕೆನಾ? ಅದು ಬೇರೆ ಚಾನಲ್ ಹತ್ರ ಹೇಳ್ತಾರೆ, ಏನ್ ಸರ್ ಇವ್ರು ಪೊಲೀಸರು ಏನ್ ರಕ್ಷಣೆ ಮಾಡ್ತಾವ್ರು ನಮ್ಮನ್ನ ಏನ್ ರಕ್ಷಣೆ ಮಾಡ್ತಾರಂತ. ಅದ್ರಲ್ಲಿ ಬೇರೆ ಇವ್ರ ಗನ್ಮ್ಯಾನು ಗುಂಡಾರಿಸಿದಂತೆ ಗಾಳಿಯಲ್ಲಿ. ಸೊ ಗಾಳಿಯಲ್ಲಿ ಗುಂಡಾರಿಸಿದ್ದು ಅದು ಲೈಸೆನ್ಸ್ ಇದ್ದಿಲ್ಲಂತೆ, ನಮ್ಮ ಕರ್ನಾಟಕದಲ್ಲಿ ಲೈಸೆನ್ಸ್ ಇದ್ದಿಲ್ಲಂತೆ. ಬಲ್ಲ ಮೂಲಗಳಿಂದ ಬಂದಂತ ಮಾಹಿತಿ ಪ್ರಕಾರ ಲೈಸೆನ್ಸ್ ಅದು ಉತ್ತರ ಪ್ರದೇಶದಲ್ಲಿದ್ದು. ಸೊ ಆ ಗನ್ಮ್ಯಾನ್ ಕೂಡ ಅರೆಸ್ಟ್ ಮಾಡಿದ್ದಾರೆ. ಇವಾಗ ಇವರಿಗೂ ಕೂಡ ಮಾನ ಮರ್ಯಾದೆ ಹೋಯ್ತು. ಸೊ ಇದು ಇವರೇ ಕೆಡಿಸ್ಕೊಂಡ್ರು ಅನ್ನೋ ರೀತಿ ಆಯ್ತು ನೇಮ್ ಫೇಮ್. ಹೇಗಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಇವ್ರಿಗಿರುವಂತ ಫ್ಯಾನ್ ಕ್ರೇಜು ಯಾವುದೇ ವಿನ್ನರಿಗಿದ್ದಿಲ್ಲ, ಅಷ್ಟೊಂದು ಫ್ಯಾನ್ ಕ್ರೇಜ್ ಇತ್ತು ಬರೀ 2 ವಾರ ಇದು ಬಂದಾಗ ಕೂಡ. ಸೊ ನಾನು ಅನ್ಕೊಂತಿದ್ದೆ ಅವಾಗ, ಬಿಗ್ ಬಾಸ್ ಮನೇಲಿ ಇರ್ತಕ್ಕಂಥ ಸ್ಪರ್ಧಿಗಳೇನಾದ್ರು ಬಂದು ನೋಡಿದ್ರೆ, ಹೊರಗಡೆ ಬಂದು ನೋಡಿದ್ರೆ ಲಾಯರ್ ಜಗದೀಶ್ನ ನಾವೇ ಒಂಥರ ಏನೋ ಮಾಡಿದ್ವಿ ಅಂತ ಅವ್ರಿಗೆ ಗಿಲ್ಟ್ ಫೀಲ್ ಆಗುತ್ತೆ ಅಂತ. ಎಲ್ಲ ಕರೆಕ್ಟಾಗಿ ಇವರು ಬಿಗ್ ಬಾಸ್ ಮುಗಿಯೋ ಟೈಮಲ್ಲಿ ಈ ಥರ ಮಾಡ್ಕೊಂಡು, ಸೊ ಅವ್ರ ಸ್ಪರ್ಧಿಗಳು ಹೊರಗೆ ಬಂದು ನೋಡಿದಾಗ ಸರಿಯಾಗಿ ಆಗಿದೆ ಬಿಡಪ್ಪ ಈ ನನ್ನ ಮಗ್ಗ ಅನ್ಕತ್ತೆ. ಸೊ ಆ ಥರ ಇವ್ರಿಗಿರ್ತಕ್ಕಂಥ ನೇಮ್ನ ಇವರೇ ಕೆಡಿಸ್ಕೊಂಡ್ರು. ಬಿಗ್ ಬಾಸ್ ಮನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚೆನ್ನಾಗಿದ್ರು, ಎಲ್ಲ ನ್ಯಾಯ ಮಾತಾಡ್ತಿದ್ರು. ಇವಾಗ ಯಾಕೆ ಈ ಥರ ಕಾಂಟ್ರವರ್ಸಿಗಳು ಮಾಡ್ಕೊಂಡ್ರು ಅಂತ ಗೊತ್ತಾಗ್ತಿಲ್ಲ. ಅದೇ ಹೇಳ್ತಾರಲ್ಲ, 9 ತಡೆ ಉಪಕರಿಸಿ ಒಮ್ಮೆ ತಪ್ಪಲು ಕೆರಳಿ ಜರೆವರಯ್ಯ ಅಂತ. ಸೊ ಅದೇ ರೀತಿ ನಾವು ಮಾಡುವಂತ ಬಹಳಷ್ಟು ಒಳ್ಳೆ ಕೆಲಸಗಳನ್ನ, ಯಾವುದೋ ಒಂದು ಕೆಟ್ಟ ಕೆಲಸ ಆಗಿರ್ಬೋದು, ಯಾವುದೋ ಒಂದು ತಪ್ಪು ಕೆಲಸದಿಂದ ಎಲ್ಲ ಮುಚ್ಚಾಕ್ಬಿಡುತ್ತೆ. ಇಷ್ಟು ಜಗದೀಶ್ ಸರ್ ಅವರ ಇನ್ಸಿಡೆಂಟು. ಇದರಲ್ಲಿ ನಿಮಗೆ ಜಗದೀಶ್ ಸರ್ ಅವರು ಮಾಡಿದ್ದು ಸರಿನಾ, ಜಗದೀಶ್ ಸರ್ ಅವರು ಮಾಡಿದ್ದು ತಪ್ಪ, ಏನನ್ಸುತ್ತೆ ನಿಮಗೆ ಕಮೆಂಟ್ ಮಾಡಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಸಾಕು ಅಂತ ಅನ್ಕೋತೀನಿ. ನನ್ನ ಪ್ರಯತ್ನ ನಾನು ಮಾಡಿದ್ದೀನಿ ನಿಮಗೆ ತಿಳಿಸುವಷ್ಟು. ಮುಂದಿನ ಇಂತಹ ಒಂದು ಒಳ್ಳೆ ಕಂಟೆಂಟ್ಗಳಾಗಿರ್ಬೋದು, ಡಾಕ್ಯುಮೆಂಟ್ರಿ ಕಂಟೆಂಟ್ಗಳು ಬೇಕಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಇಫ್ ನಿಮಗೆ ಸಬ್ಸ್ಕ್ರೈಬ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ನೋಡಲಿ ಕೂಡ, ತಿಳ್ಕೊಳ್ಳಿ ಎಲ್ಲ ಅಂತ ಹೇಳ್ತಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೊಂದು ಕಂಟೆಂಟ್ ಒಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ಸೊ ಕಾಯ್ತಾ ಇರಿ. ನಮಸ್ಕಾರ.